ಮಿತ್ರರೇ ನಮಸ್ಕಾರ. ನಾವಿವತ್ತು ಆಪರೇಷನ್ ಸಿಂಧೂರ್ ಪಾರ್ಟ್ 2 ಆಗುತ್ತಾ, ಆದ್ರೂ ಯಾವಾಗ ಆಗುತ್ತೆ ಮತ್ತು ಈ ಸತಿ ಏನು ಸ್ಪೆಷಾಲಿಟಿ ಇರುತ್ತೆ ಪಾರ್ಟ್ 1 ಗಿನ್ನ, ಮತ್ತು ಹಾಗೇನಾದ್ರೂ ಆಪರೇಷನ್ ಸಿಂಧೂರ್ ಭಾಗ 2 ಆಯ್ತು ಅಂತ ಹೇಳಿದ್ರೆ ಭಾರತ ಏನ್ ಮಾಡಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಆಪರೇಷನ್ ಸಿಂಧೂರ್ ಪಾರ್ಟ್ 1 ನಲ್ಲಿ ಭಾರತ 2-3 ವಿಷಯವನ್ನ ಕನ್ಫರ್ಮ್ ಆಗಿ ಪಾಕಿಸ್ತಾನ ಕೇಳ್ತು. ಅದೇನಂತ ಹೇಳಿದ್ರೆ, ಇನ್ಮೇಲೆ ನಾವು ಟೆರರಿಸಂ ಆಯ್ತು ಅಂತ ಹೇಳಿದ್ರೆ ಸುಮ್ಮನೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಕುತ್ಕೊಳ್ಳಲ್ಲ, ಇದನ್ನ ಆಕ್ಟ್ ಆಫ್ ವಾರ್ ಅಂದ್ರೆ ಭಾರತ ಮೇಲೆ ಯುದ್ಧದ ರೀತಿ ಕನ್ಸಿಡರ್ ಮಾಡ್ಕೋತೀವಿ ಅಂತ ಹೇಳಿದೆ. ಇನ್ನ ಎರಡನೇದಾಗಿ ಪದೇ ಪದೇ ಭಾರತಕ್ಕೆ ನ್ಯೂಕ್ಲಿಯರ್ ವೆಪನ್ ಗಳ ಬೆದರಿಕೆ ಒಡ್ಡಿ ಭಾರತವನ್ನ ಹಿಂದೆ ಸರಿಯುವಂತೆ ಮಾಡ್ತಿದ್ದಂತ ಪಾಕಿಸ್ತಾನಕ್ಕೆ ಭಾರತ ಯಾವ ಮೆಸೇಜ್ ಕೊಡ್ತಾ ಅಂತ ಹೇಳಿದ್ರೆ, ನಿಮ್ಮ ಪಾಕಿಸ್ತಾನಿ ನ್ಯೂಕ್ಲಿಯರ್ ಫೆಸಿಲಿಟಿನ ಹುಡುಕಿ ನಾವು ಹೊಡಿತೀವಿ, ಆದ್ರಿಂದ ಈ ನ್ಯೂಕ್ಲಿಯರ್ ಬ್ಲಫ್ ಇನ್ನು ಮುಂದೆ ನಮ್ಮ ಮೇಲೆ ವರ್ಕ್ ಆಗೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತು. ಇನ್ನ ಮೂರನೇದಾಗಿ ಭಾರತ ಏನ್ ಮೆಸೇಜ್ ಕೊಡ್ತು ಅಂತ ಹೇಳಿದ್ರೆ, ಈ ಸತಿ ನಾವು ಹೊಡೆದ್ರೆ ಬರೀ ಒಂದ್ 3-4 ಟೆರರಿಸ್ಟ್ ಕ್ಯಾಂಪ್ ಗಳನ್ನ ಇಲ್ಲೇ ನಿಮ್ ಬಾರ್ಡರ್ POK ಅಲ್ಲಿ ಹೊಡೆದು ಸುಮ್ಮನಾಗಲ್ಲ, ನಮ್ಮ ಬ್ರಹ್ಮೋಸ್ ಮಿಸೈಲ್ ಗಳು ಎಷ್ಟು ಮಟ್ಟಿಗಿದಾವೆ ಅಂತ ಹೇಳಿದ್ರೆ ನಿಮ್ಮ ಪಾಕಿಸ್ತಾನದ ಯಾವುದೇ ಮೂಲೆಯನ್ನ ತಲುಪುವಂತಹ ಕೆಪಬಿಲಿಟಿ ನಮ್ಮಲ್ಲಿ ಇದಾವೆ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತು ಭಾರತ ಆಪರೇಷನ್ ಸಿಂಧೂರ್ 1 ನಲ್ಲಿ. ಇನ್ನ ನಾಲ್ಕನೇದಾಗಿ ಏನನ್ನ ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ, ಭಾರತದ ಟೆಕ್ನಾಲಜಿ ಮತ್ತು ರಷ್ಯಾದ ಒಂದು ಟೆಕ್ನಾಲಜಿ ಮಿಕ್ಸ್ ಮಾಡಿ ಹೈಬ್ರಿಡ್ ವೆಪನ್ ಗಳನ್ನ ಮಾಡ್ಕೊಂಡಿದೆಯಲ್ಲ, ಇದು ಪಾಕಿಸ್ತಾನದ ಯಾವ ಡ್ರೋನ್ ಅಥವಾ ಮತ್ತಿತರ ಟೆಕ್ನಾಲಜಿಗಿಂತಲೂ ಮೀರಿಂದು ಅನ್ನುವಂಥದ್ದನ್ನ ಮತ್ತು ಭಾರತದ ಟೆಕ್ನಾಲಜಿಯ ಸರ್ವಶ್ರೇಷ್ಠತೆಯನ್ನು ಕೂಡ ಭಾರತ ಡೆಮಾನ್ಸ್ಟ್ರೇಟ್ ಮಾಡ್ತು ಅಂತ ಹೇಳ್ಬೋದು. ಹಾಗಿದ್ರೆ ಆಪರೇಷನ್ ಸಿಂಧೂರ್ ಭಾಗ 2 ಏನಾಗುತ್ತೆ ಅನ್ನುವಂಥದ್ದು ನೋಡೋಣ ಮತ್ತು ಯಾವಾಗ ಆಗ್ಬೋದು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಪರೇಷನ್ ಸಿಂಧೂರ್ ಭಾಗ 2 ಆಗುತ್ತಾ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ. ಯಾಕಾಗುತ್ತೆ ಅಂತ ನೋಡ್ತು ಅಂತ ಹೇಳಿದ್ರೆ, ಪಾಕಿಸ್ತಾನದ ಚಾಳಿನೇ ಸುಮ್ಮನೆ ಇರೋದಿಲ್ಲ ಭಾರತದ ವಿರುದ್ಧ ಒಂದು ಪದೇ ಪದೇ ಈ ಟೆರರಿಸಂ ಅನ್ನ ಪ್ರಯೋಗ ಮಾಡುವಂಥದ್ದು. ಇದಕ್ಕೆ ನಾನು ನಿಮ್ಗೆ ಯಾವಾಗ್ಲಾದ್ರು ಬೇರೆ ಸಮಯದಲ್ಲಿ ಮಾತಾಡ್ತೀನಿ ಯಾಕೆ ಪಾಕಿಸ್ತಾನ ಭಾರತದ ಮೇಲೆ ಟೆರರಿಸಂ ಮಾಡುತ್ತೆ ಅಂತ. ಸೊ ಅದ್ರ ಚಾಳಿನೇ ಟೆರರಿಸಂ ಆಗಿರೋದ್ರಿಂದ ಅದು ಸುಮ್ಮನೆ ಇರಲ್ಲ. ಈಗ ಆಲ್ರೆಡಿ ಕೆಲವೊಂದು ಇನ್ಫಾರ್ಮೇಶನ್ ಗಳು ಬಂದಿದ್ದಾವೆ. ಅದೇನಂತ ಹೇಳಿದ್ರೆ, ಕಾಶ್ಮೀರದಲ್ಲಿ ಬಾರ್ಡರ್ ಅಲ್ಲಿ ಕೆಲವು ಟೆರರಿಸ್ಟ್ ಗಳು ಇನ್ಫಿಲ್ಟ್ರೇಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇನ್ಫಿಲ್ಟ್ರೇಟ್ ಮಾಡಿದಂತ ಟೆರರಿಸ್ಟ್ ಸುಮ್ಮನೆ ಇರಲ್ಲ, ಏನಾರು ಒಂದು ಕಿತಾಪತಿ ಮಾಡೇ ಮಾಡ್ತಾರೆ. ಆದ್ರಿಂದ ಆಪರೇಷನ್ ಸಿಂಧೂರ್ ಭಾಗ 2 ಕನ್ಫರ್ಮ್. ಈ ಆಪರೇಷನ್ ಸಿಂಧೂರ್ ಭಾಗ 2 ಇದು ಮೊದಲಿಗಿಂತ ವಿಶೇಷವಾಗಿರ್ತದೆ ಪಾರ್ಟ್ 2. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 2 ಎಕ್ಸ್ಟ್ರಾ ಪ್ಲೇಯರ್ ಆಡ್ ಆಗ್ತಾರೆ. ಯಾರು ಅಂತ ಹೇಳಿದ್ರೆ ಬಾಂಗ್ಲಾದೇಶ ಮತ್ತು ಅಮೆರಿಕ. ಬಾಂಗ್ಲಾದೇಶ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವಾಗ ಬಾಂಗ್ಲಾದೇಶದಲ್ಲಿ ರೆಜಿಮ್ ಚೇಂಜ್ ಆಗಿ ಈ ಒಂದು ಯುನಿಸ್ ಆಡಳಿತ ಬಂತು, ಅಮೆರಿಕ ಕೂರಿಸಿದಂತಹ ಯುನಿಸ್ ಆಡಳಿತ, ಆಗ ಪದೇ ಪದೇ ಈ ಪಾಕಿಸ್ತಾನಿ ಜನರಲ್ ಗಳೇನಿದ್ದಾರೆ, ISI ಆಗಿರ್ಬೋದು, ಪಾಕಿಸ್ತಾನಿ ಆರ್ಮಿ ಜನರಲ್ ಆಗಿರ್ಬೋದು, ಇವರು ಪದೇ ಪದೇ ಬಂದೋಗಿ ಅಂತ ಹೇಳಿದ್ರೆ ಅದು ರಹಸ್ಯವಾಗಿ ಉಳಿದಿಲ್ಲ, ಈಗ ಅಫಿಷಿಯಲ್ ಆಗಿದೆ, ಬಂದು ಹೋಗ್ತಾ ಇರುವಂತದ್ದು. ಬೇಕು ಅಂತಾನೆ ಇಂಡಿಯಾಕ್ಕೆ ಮೆಸೇಜ್ ಏನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ಇನ್ ಕೇಸ್ ಇಂಡಿಯಾ ಏನಾದ್ರು ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡ್ತು ಅಂತ ಹೇಳಿದ್ರೆ ಈ ಕಡೆಯಿಂದ ಬಾಂಗ್ಲಾದೇಶವನ್ನ ಮೊಬಿಲೈಸ್ ಮಾಡುವಂತಹ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಪಾಕಿಸ್ತಾನ ಇಂಡಿಯಾಗೆ ಕೊಡ್ತಿರುವಂತಹ ಮೆಸೇಜ್. ಅದು ಅಲ್ಲದೆ ಈ ಬಾಂಗ್ಲಾದೇಶದ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಲೀಡರ್ಗಳು, ಸಣ್ಣ ಪುಟ್ಟ ಆರ್ಮಿ ಜನರಲ್ ಗಳು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಈ ಭಾರತದ ನಾರ್ತ್ ಈಸ್ಟರ್ನ್ ಗೆ ಭಾರತದ ಮೈನ್ ಐಲ್ಯಾಂಡ್ ಏನಿದೆ ಅಂತ ಹೇಳಿದ್ರೆ, ಮೈನ್ ಭಾರತದನ್ನ ಮತ್ತು ಈ ನಾರ್ತ್ ಈಸ್ಟ್ ಇದವಲ್ಲ, 7 ಸಿಸ್ಟರ್, ಅಸ್ಸಾಮು, ಮೇಘಾಲಯ, ಮಣಿಪುರ, ಇವುಗಳನ್ನ ಕಟ್ ಮಾಡ್ಬಿಡ್ತೀವಿ. ಚಿಕನ್ ಕಾರಿಡಾರ್ ಬರೀ ಕೇವಲ ಒಂದಿಷ್ಟು ಕಿಲೋಮೀಟರ್ಸ್ ಇದೆ, ಅವನ್ನ ಕಟ್ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಇದರ ಅರ್ಥ, ಈ ಸತಿ ಆಪರೇಷನ್ ಸಿಂಧೂರ್ ಭಾಗ 2 ಬಾಂಗ್ಲಾದೇಶವು ಪಾರ್ಟಿಸಿಪೇಟ್ ಮಾಡುವಂತಹ ಚಾನ್ಸಸ್ ಇದೆ. ಮಾಡುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದು ಅಲ್ದಿರ ಇನ್ನೊಂದು ಇದರಲ್ಲಿ ಶಕ್ತಿ ಏನಂತ ಹೇಳಿದ್ರೆ ಅಮೆರಿಕ. ಅಮೆರಿಕ ಈಗ ಡೊನಾಲ್ಡ್ ಟ್ರಂಪ್ ಕೆಲವೊಂದು ಮಾತುಗಳನ್ನ ಆಡ್ತಿದ್ದಾನೆ. ಅದೇನಂತ ಹೇಳಿದ್ರೆ, ಪಾಕಿಸ್ತಾನ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾ ಇದೆ ಈಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಇದೆಲ್ಲ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಭಾರತವನ್ನ ಡೆಟರ್ ಮಾಡುವಂತದ್ದು, ಅಂದ್ರೆ ಭಾರತಕ್ಕೆ ಒಂದು ರೀತಿ ಭಯ ಹುಟ್ಟಿಸುವಂತೆ ಮಾಡುವಂತದ್ದು. ಈ ಸತಿ ಏನಾದ್ರು ಭಾರತ ಹೆಚ್ಚು ಕಡಿಮೆ ಮಾಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ನ್ಯೂಕ್ಲಿಯರ್ ನ ಪ್ರಯೋಗ ಮಾಡಬಹುದು ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ ಅನ್ಬೋದು. ಬಟ್ ಇನ್ನು ನಮಗೆ ಕೆಲವೊಂದಿಷ್ಟು ಕನ್ಫರ್ಮೇಶನ್ ಏನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿರುವಂತಹ ನ್ಯೂಕ್ಲಿಯರ್ ಪಾಕಿಸ್ತಾನದ್ದು ಅಥವಾ ಅಮೆರಿಕದ್ದು ಅಂದ್ಬಿಟ್ಟು. ಯಾಕೆಂತ ಹೇಳಿದ್ರೆ, ಭಾರತ ಈ ಪಾಕಿಸ್ತಾನದ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ಆಕ್ರಮಣ ಮಾಡಿದಾಗ ಅಮೆರಿಕಾದಷ್ಟು ನೋವು ಪಟ್ಟಂತಹ ದೇಶ ಮತ್ತೊಂದಿಲ್ಲ ಅಂತ ಹೇಳ್ಬಹುದು. ಅದು ಅಲ್ದಿರ ಪದೇ ಪದೇ ಅಮೆರಿಕ ಕೂಡ ಗ್ಲೋಬಲ್ ಲೆವೆಲ್ ಅಲ್ಲಿ ನಾನು ಯುದ್ಧ ನಿಲ್ಲಿಸ್ತೆ ಅನ್ನುವಂತಹ ಕ್ರೆಡಿಟ್ ಅನ್ನು ಡೊನಾಲ್ಡ್ ಟ್ರಂಪ್ ತಗೊಳ್ಳೋದು ನೋಡ್ತಾ ಇದ್ರೆ, ಅಮೆರಿಕ ಏನಾದ್ರೂ ಭಾರತ ಈ ಸತಿ ಆಕ್ರಮಣ ಮಾಡ್ತು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾಗಿ ಎಕನಾಮಿಕಲ್ ಸ್ಯಾಂಕ್ಷನ್ ಅಥವಾ ಎಕನಾಮಿಕಲ್ ಪ್ರೆಷರ್ ಅನ್ನ ಭಾರತ ಮೇಲೆ ಎಳೆಯುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪಿನ ಪರ್ಸನಲ್ ಬಿಸಿನೆಸ್ ಕೂಡ ಪಾಕಿಸ್ತಾನ ಜೊತೆ, ಎಸ್ಪೆಷಲಿ ಕ್ರಿಪ್ಟೋ ಅವು ಇವುಗಳಿಗೆ ಸಂಬಂಧಪಟ್ಟದ್ದು ಮತ್ತು ರೇರ್ ಅರ್ತ್ ಮಿನರಲ್ಸ್ ಗಳು ಇವುಗಳು ಜಾಸ್ತಿ ಇರೋದ್ರಿಂದ ಡೊನಾಲ್ಡ್ ಟ್ರಂಪ್ ಕೂಡ ಭಾರತದ ಮೇಲೆ ಸಾಕಷ್ಟು ರೀತಿಯಾದಂತಹ ಪ್ರೆಷರ್ ಏರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆದ್ರಿಂದ ಈ ಸತಿ ಆಪರೇಷನ್ ಸಿಂಧೂರ್ 2 ಆಯ್ತು ಅಂತ ಹೇಳಿದ್ರೆ ಭಾರತಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಬರ್ತದೆ. ಏನಂತ ಹೇಳಿದ್ರೆ, POK ಮೇಲೆ ಎಂಥ ಆಕ್ರಮಣ ಮಾಡಬೇಕು ಅಂತ ಹೇಳಿದ್ರೆ ಭಾರತ ಅದನ್ನ ಆಲ್ಮೋಸ್ಟ್ ಕಿತ್ಕೋಬೇಕು ಅಥವಾ ಕಿತ್ಕೊಳ್ಳೋ ರೇಂಜ್ಗೆ ಆಕ್ರಮಣ ಮಾಡಬೇಕಾಗುತ್ತೆ. ಇನ್ನು ಎರಡನೆಯದಾಗಿ ಬಾಂಗ್ಲಾದೇಶದ ಈ ಚಿಕನ್ ನೆಕ್ ಕಾರಿಡಾರ್ ಬಗ್ಗೆ ಮಾತಾಡ್ತಿದೆಯಲ್ಲ, ಆ ಚಿಕನ್ ನೆಕ್ ಕಾರಿಡಾರ್ ಅನ್ನ ಭಾರತ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಂಗಂತ ಹೇಳಿದ್ರೆ, ಬಾಂಗ್ಲಾದೇಶ ಏನಾದ್ರು ಮಿಸ್ ಕಾಡಿದ್ರೆ ಭಾರತ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಿ ಬಾಂಗ್ಲಾದೇಶದ
ಟೆರಿಟರಿಯನ್ನ ಕಿತ್ಕೋಬೇಕಾಗತ್ತೆ ಒಂದಿಷ್ಟು ಮಟ್ಟಿಗೆ. ಆಗ ಕಿತ್ಕೊಂಡಂತಹ ಟೆರಿಟರಿಯನ್ನ ಭಾರತ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಸಣ್ಣ ಚಿಕನ್ ನಿಕ್ಕಿದೆಯಲ್ಲ ಅದನ್ನ ದೊಡ್ಡದಾಗಿ ಎಕ್ಸ್ಪಾಂಡ್ ಮಾಡ್ಕೋಬಹುದು. ಮಿತ್ರರೇ, ಇನ್ನ ಮೂರನೇದಾಗಿ ನಾನೊಂದು ಫ್ಯಾಕ್ಟರ್ ಮರ್ತು ಬಿಟ್ಟೆ. ಅದೇನಂತ ಹೇಳಿದ್ರೆ ಇನ್ನ ಹೊಸ ನೇಷನ್ ಆಪರೇಷನ್ ಸಿಂಧೂರ್ ಭಾಗ 2ಕ್ಕೆ ಆಡ್ ಆಗೋದಿದೆ. ಅದ್ಯಾವುದು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ. ಹೌದು ಮಿತ್ರರೇ, ಭಾರತ ತನ್ನ ರಾಜತಾಂತ್ರಿಕ ಪವರ್ ಅನ್ನ ಬಳಸಿ ಜಸ್ಟ್ ಒಂದು ಸಣ್ಣ ಪುಟ್ಟ ಇನ್ಸ್ಟೆಬಿಲಿಟಿ ಏನಾದ್ರೂ ಅಫ್ಘಾನಿಸ್ತಾನ್ ಬಾರ್ಡರ್ ಮತ್ತು ಪಾಕಿಸ್ತಾನ್ ಬಾರ್ಡರ್ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರು ಪಾಕಿಸ್ತಾನದ ಸೇನಾ ಶಕ್ತಿ 2 ಕಡೆ ಹರಿದು ಹಂಚು ಹೊರಟೋಗುತ್ತೆ. ಹೇಗೆ ಪಾಕಿಸ್ತಾನ ಭಾರತದ ಶಕ್ತಿಯನ್ನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಹರಿದು ಹಂಚಬೇಕು ಅಂತ ಬಯಸ್ತಾ ಇದೆಯೋ ಅಂತಹದೇ ಒಂದು ಬಯಕೆಯನ್ನ ಕೂಡ ಭಾರತ ಕೂಡ ಹೊಂದಿದೆ ಅಂತ ಹೇಳ್ಬಹುದು. ಭಾರತ ಮನ್ಸ್ ಮಾಡ್ತು ಅಂತ ಹೇಳಿದ್ರೆ ಅಗೇನ್ ಈ ಪಾಕಿಸ್ತಾನ ಮತ್ತು ಈ ಅಫ್ಘಾನಿಸ್ತಾನದ ಒಂದು ಟೆರಿಟರಿ ಏನಿದೆ ಅಲ್ಲಿ ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡಿ ಪಾಕಿಸ್ತಾನದ ಸೈನ್ಯವನ್ನು 2 ಕಡೆ ಡೈವರ್ಟ್ ಮಾಡಬಹುದು. ಮಿತ್ರರೇ, ಇದಿಷ್ಟು ಆಪರೇಷನ್ ಸಿಂಧೂರ್ ಪಾರ್ಟ್ 2ಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಶನ್ ಗಳಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.